ನಮ್ಮನೆ ರಿನೋವೇಷನ್ ಅಂತೂ ಕಂಪ್ಲೀಟ್ ಆಯ್ತು ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಹೋಮ್ ಟೂರ್ ಮಾಡಿ ಅಂತ. ಕೆಲವೊಂದಿಷ್ಟು ಇನ್ನು ಸಣ್ಣ ಪುಟ್ಟ ಕೆಲಸ ಬಾಕಿ ಇದೆ, ಹಾಗಾಗಿ ನಾನು ಹೋಮ್ ಟೂರ್ ಮಾಡ್ತಾ ಇಲ್ಲ. ಎಲ್ಲ ಕೆಲಸ ಕಂಪ್ಲೀಟ್ ಆಗಿದ ತಕ್ಷಣ ಹೋಮ್ ಟೂರ್ ಅಪ್ಲೋಡ್ ಮಾಡ್ತೀನಿ. ಇವತ್ತು ತುಳಸಿ ಕಟ್ಟಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ವಿಲೇಜ್ ಡೆಕೋರ್ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಒಂದು ತುಳಸಿ ಪಾಟ್ ನ ತರಿಸ್ಕೊಂಡಿದ್ದೀನಿ. ಇವ್ರ ಹತ್ರ ಒಳ್ಕಲ್ಲು, ಅರಿಯೋ ಕಲ್ಲು, ಮಣ್ಣಿನ ಪಾತ್ರೆಗಳು ಮತ್ತೆ ಮಾರ್ಬಲ್ ಅಲ್ಲಿ ರೆಡಿ ಮಾಡಿರೋ ಒಂದಷ್ಟು ಹೋಮ್ ಡೆಕೋರ್ ಥಿಂಗ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಕೂಡ ಪರ್ಚೇಸ್ ಮಾಡೋದಿದ್ರೆ ಅವ್ರ ಪೇಜ್ ನ ಟ್ಯಾಗ್ ಮಾಡಿರ್ತೀನಿ. ಫಾರ್ ಮೋರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್. ನಾನು ಈ ತುಳಸಿ ಕಟ್ಟಿನ ಯಾವ ರೀತಿ ಡೆಕೋರೇಷನ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಇದು ಸಿಮೆಂಟ್ ಅಲ್ಲಿ ಚಿಕ್ಕದಾಗಿ ಒಂದ್ ಕಟ್ಟಿನ ಕಟ್ಟಿದ್ವಿ. ಅದ್ರ ಮೇಲೆ ವೈಟ್ ಪೇಂಟ್ ನ ಮಾಡಿದ್ವಿ, ಒನ್ ಕೋಟೆಡ್. ಫಸ್ಟ್ ನಾನು ಇದಕ್ಕೆ ರೆಡ್ ಆಕ್ಸೈಡ್ ಪೌಡರ್ ನ ಮಿಕ್ಸ್ ಮಾಡಿ ಪೇಂಟ್ ಹಚ್ಚಿದ್ದೆ. ಅದು ಮುಟ್ಟಿದ ತಕ್ಷಣ ಕೈಗೆಲ್ಲ ಹತ್ತಾ ಇತ್ತು, ನೀರ್ ಹಾಕಿದ್ರೆ ಹಂಗೆ ತೊಳ್ಕೊಂಡು ಹೋಗ್ತಾ ಇತ್ತು. ಅದಕ್ಕೆ ನಾನು ಅದ್ರ ಮೇಲೆನೆ ಈ ಬ್ರೌನ್ ಕಲರ್ ಪೇಂಟ್ ನ ಹಚ್ತಾ ಇದ್ದೀನಿ. ಆಯಿಲ್ ಪೇಂಟ್ ಇದು. ಪೇಂಟ್ ಎಲ್ಲ ಡ್ರೈ ಆಗಿದ್ದಾದ್ಮೇಲೆ ತುಳಸಿ ಪಾಟ್ ನ ಇದ್ರ ಮೇಲೆ ಇಟ್ಟು ಡೆಕೋರೇಷನ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಥರ್ ಒಂದ್ ಹೆಲ್ಪ್ ಇಲ್ದೆ ನಂದು ಯಾವ್ದು ಕೆಲಸ ಆಗೋದೇ ಇಲ್ಲ ಅಂತ ಅನ್ಕೊಳ್ಳಿ. ಇದನ್ನ ಆಕ್ಚುಲಿ ನಾನು ಡೆಕೋರೇಷನ್ ಮಾಡೋದಕ್ಕೆ 2 days ತಗೊಂಡೆ. ಫಸ್ಟ್ ಇದಕ್ಕೆ ವೈಟ್ ಪೇಂಟ್ ಹಚ್ಚಿ, ರೆಡ್ ಆಕ್ಸೈಡ್ ಹಚ್ಚಿ, ಅದಾದ್ಮೇಲೆ ಬ್ರೌನ್ ಕಲರ್ ಪೇಂಟ್ ಹಚ್ಚಿ, ಇದೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಅಷ್ಟು ಟೈಮ್ ಆಯ್ತು. ಅದು 2 ದಿನಾನು ನಮ್ಮ ಅಥರ್ವ ನನ್ನ ಹಿಂದಿಂದಾನೆ ಓಡಾಡ್ತಾ ಇದ್ದ. ಆಮೇಲೆ ರಂಗೋಲಿ ಹಾಕೋದಕ್ಕೆ ಚೆನ್ನಾಗಿರ್ಲಿ ಅಂತ ಹೇಳಿ ಇದಕ್ಕೆ ಸಗಣಿ ಕಲರ್ ಪೌಡರ್ ಬರುತ್ತಲ್ವಾ, ಅದನ್ನ ಕಲಿಸ್ಬಿಟ್ಟು ಪೌಡರ್ ಹಾಕಿ ರಂಗೋಲಿ ಹಾಕಿ ಆಮೇಲೆ ಪೂಜೆ ಕೂಡ ಮಾಡಿದೆ. ಇವಾಗ ಸ್ವಲ್ಪ ಸಮಾಧಾನ ಅಂತ ಅನಿಸ್ತಾ ಇತ್ತು. ತುಳಸಿ ಕಟ್ಟಿ ಇಲ್ದೆ ಮನೆ ಮುಂದೆ ಒಂಥರ ಬಿಕೋ ಅಂತ ಅನಿಸ್ತಾ ಇತ್ತು. ಆಫ್ಟರ್ ಡೆಕೋರೇಷನ್ ತುಳಸಿ ಕಟ್ಟಿ ಹೇಗ್ ಕಾಣಿಸ್ತಾ ಇದೆ ಅಂತ ಮರಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.